ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಅಡುಗೆ ಮನೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ಕಿಟಕಿ ಇರೋದ್ರಿಂದ ಬೆಳಕು ಜಾಸ್ತಿ ಇದೆ, ಚೆನ್ನಾಗಿ ಬರುತ್ತೆ. ಮತ್ತು ನಮ್ಮ ಮನೆಗೆಲ್ಲ ಸ್ವಲ್ಪ ಡಾರ್ಕ್ ಕಲರು ಪೇಂಟ್ ಹೊಡೆಸಿರೋದ್ರಿಂದ ವೀಡಿಯೋ ಹೇಗೆ ಮಾಡಿದ್ರು ಕತ್ಲಾಗಿ ಕಾಣುತ್ತೆ. ಸೊ ಅದಕ್ಕೆ ನಾನು ರೂಮಲ್ಲಿ ಎಲ್ಲೂ ಮಾಡಲ್ಲ. ಸ್ವಲ್ಪ ಹಾಲಲ್ಲಿ ಬೆಳಕು ಜಾಸ್ತಿ ಬರುತ್ತೆ. ಯಾಕಂದರೆ ಕಿಟಕಿ ಉಳಿ ಇದೆಯಲ್ವಾ, 3 ಕಿಟಕಿ ಇದೆ, ಬೆಳಕು ಚೆನ್ನಾಗಿ ಬರುತ್ತೆ. ಅಲ್ಲಿ ಹಸ್ಬೆಂಡ್ ಮಲಗಿದ್ದಾರೆ, ಸೊ ಅಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಅಡುಗೆ ಮನೆಯಲ್ಲಿಂದ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇವತ್ತು ಥರ್ಸ್ಡೇ ವೀಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈಗ ಟೈಮ್ ಆಲ್ಮೋಸ್ಟ್ 3:30 ಆಗಿದೆ. ಈಗ ಪೂಜೆ ಮಾಡಿದೆ. ನಾನು ಗುರುವಾರ ರಾಯರಿಗೆ ಪೂಜೆ ಮಾಡ್ತೀನಿ. ಸಿಂಪಲಾಗಿ ಮಾಡ್ತೀನಿ, ಯಾವುದೇ ರೀತಿ ನೈವೇದ್ಯಕ್ಕೆಲ್ಲ ಇಡೋದಿಲ್ಲ. ಸುಮ್ಮನೆ ಹೂವು ಇಟ್ಟು ದೀಪ ಅಂಟಿಸ್ತೀನಿ ಅಷ್ಟೇ. ಆ್ಯಕ್ಚುಲಿ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಬೇಕಂತೆ. ನನಗೆ ಈಗ ಏನಾಯಿತು ಅಂದರೆ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಮಾಡ್ಬೇಕಂದ್ರೆ ನಾವು ಬೆಳಗ್ಗೆನೇ ಮಾಡಬೇಕು. ಬೆಳಗ್ಗೆ 12 ಗಂಟೆ ಒಳಗಡೆ ನಾವು ಯಾವಾಗಲೂ ಅಷ್ಟೇ ಏನೇ ಪೂಜೆ ಮಾಡಿದ್ರು ಬೆಳಗ್ಗೆ ಬಿಸಿಲು ಬರೋಕ್ಕೆ ಮುಂಚೆ ಪೂಜೆ ಮಾಡಬೇಕು. ಬಟ್ ಈಗ 3:30 ಆಗಿದೆ, ನಾನು ಈಗ ಪೂಜೆ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಕೆಲಸಗಳಾಗಿರುತ್ತೆ, ಅದಕ್ಕೋಸ್ಕರದಿಂದ ಕಸ್ಟಮರ್ ಬಂದಿದ್ರು. ಯಾವಾಗಲೂ ಅವರು ವಾಕಿಂಗ್ ಹೋದಾಗ ನಾನು ಕೇಳೋರು, ಬಟ್ಟೆ ಹೊಲ್ಸ್ಕೊಂಡು ಬರಬೇಕು, ಯಾವಾಗ ಫ್ರೀ ಇರ್ತೀಯ ಅಂತ. ಅದಕ್ಕೆ ನಾನು ಇವತ್ತು ಕರೆದೆ. ಅಂದರೆ ಅವರು ಸ್ವಲ್ಪ ಹಾಲ್ಟರ್ ಮಾಡಿಸ್ಕೊಬೇಕು ಅಂತ ಅಂದ್ಕೊಂಡಿದ್ರು. ಬಟ್ಟೆಗಳನ್ನೆಲ್ಲ ತಂದಿದ್ರು, ಅದೇ 1.5 hour ಆಗಿಬಿಡ್ತು. ಸೊ ಅದಕ್ಕೆ ಲೇಟ್ ಆಯಿತು. 12 o'clock ಆಗೋಯ್ತಲ್ಲ, ಹೆಂಗೆ ಪೂಜೆ ಮಾಡೋದು, 3 o'clock ಆಗಲಿ, ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಈಗ ಪೂಜೆ ಮಾಡಿದೆ. ಸೊ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂದರೆ ಕಂಪ್ಲೀಟ್ ಶೇರ್ ಮಾಡ್ತೀನಿ. ಹೊಸಬ್ರಿನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಓಕೆನಾ? ಈಗ ಅಡುಗೆ ಏನೂ ಮಾಡಿಲ್ಲ, ನೈಟ್ ಅಡುಗೆ ಮಾಡೋಣ ಅಂತ. ನೈಟು ಸ್ವಲ್ಪ ಬೇಳೆ ಸಾಂಬಾರಿತ್ತು, ಅದನ್ನೇ ರೈಸ್ ತಿಂದ್ಬಿಟ್ಟು 1 ಕಪ್ ಕಾಫಿ ಕುಡಿದು ಹಸ್ಗಳ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ಮತ್ತು ಇವತ್ತಿನ ವೀಡಿಯೋಲಿ ಹಾಗೆ ಸ್ಯಾರೀಸ್ನ ಶೇರ್ ಮಾಡ್ತೀನಿ. ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಮೀಶೋಲ್ಲಿ ತೊಗೊಂಡಿರೋಂಥ ಸ್ಯಾರೀಸು ಮತ್ತು ಒಂದು ಬ್ಲೌಸ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ, ಅದನ್ನು ಶೇರ್ ಮಾಡ್ತೀನಿ, ಓಕೆನಾ? ಸೊ ಹೇಗಿದೆ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಅದರದ್ದು ಕೋಡ್ ಏನಾರ ಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಬನ್ನಿ, ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತೀನಿ ಹೇಗೆ ಹೋಗುತ್ತೆ ಅನ್ನೋದು, ಓಕೆನಾ? ಸೊ ಟೈಮ್ ಆಯಿತು, ಈಗ 4 o'clock ಆಗಿದೆ. ಇನ್ನೇನು ಗಗನೂ ಬಂದಳು. ಇನ್ನು ಏನಿದ್ರು ಮಗುಗೆ ಏನೋ ಸ್ವಲ್ಪ ತಿನ್ನೋಕೆ ಕೊಟ್ಬಿಟ್ಟು ನಾನು ಹಸುಗಳ ಮನೆಗೆ ಹೋಗಬೇಕು. ನಾನು ಹೇಗೆಂದ್ರೆ ಬಂದ ತಕ್ಷಣ ರೆಡಿ ಮಾಡಿ ಇಟ್ಟಿರ್ತೀನಿ, ಬೇಕು ಅಂದರೆ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು. ಮತ್ತು ಇವತ್ತು ಗುರುವಾರ ಅಲ್ವಾ, ಸೊ ಗುರುವಾರದ ಪೂಜೆನೂ ಮುಗಿಸಿದ್ದೀನಿ. ಸೊ ಅಂದರೆ ನಾನು ಹೇಗೆ ಅಂದರೆ ಗುರುವಾರ ಮತ್ತು ಶುಕ್ರವಾರ 2 ದಿನವೂ ಪೂಜೆ ಮಾಡ್ತೀನಿ. ಸೊ ಈ ರೀತಿ ಪೂಜೆ ಮಾಡಿದೆ ಇವತ್ತು. ನೆಕ್ಸ್ಟ್ ಹಸುಗಳ ಮನೆಗೆ ಬಂದೆ. ಸೊ ಇಲ್ಲಿ ಕೆಲಸ ಶುರು ಮಾಡ್ಕೊಬೇಕಲ್ವ ಅಂತ ಅಂದ್ಬಿಟ್ಟು. ಸೊ ಈಗ ಮಳೆ ಬರೋಂಗಿದೆ. ಆ್ಯಕ್ಚುಲಿ ಜಾಸ್ತಿ ಅಂದರೆ ಇತ್ತೀಚೆಗೆ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಸೊ ಇವತ್ತು ಸ್ವಲ್ಪ ಮೋಡ ಮುಚ್ಚಿದಂಗಿತ್ತು, ಅದಕ್ಕೆ ನಾನು ಸ್ವಲ್ಪ ಬೇಗ ಬಂದೆ, ಕೆಲಸ ಮಾಡಿಬಿಟ್ಟು ಹೊಟ್ಟೋಗೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಕರೆಂಟ್ ತೆಗಿತಾರಲ್ಲ, ಅದಕ್ಕೋಸ್ಕರದಿಂದ. ಸೊ ಏನಿರುತ್ತೆ ಕೆಲಸ ಆ್ಯಸ್ ಯೂಶುವಲ್, ಸಗಣಿ ತಕ್ಕೋದು, ನೀರಿಡೋದು, ಇಷ್ಟು. ಸೊ ಅವ್ರು ಬಂದು ಹಾಲು ಕರ್ಕೊತಾರೆ. ಸೊ ಹಸಗಳು ಇನ್ನೂ ಮಲಗಿತ್ತು. ಸೊ ಅದಕ್ಕೋಸ್ಕರ ಅವು ಹೇಗೆಂದರೆ ಮೋಡ ಸ್ವಲ್ಪ ಮುಚ್ಚಿದಂಗಿದ್ರೆ ಇನ್ನು ಮಲಗೇ ಇರ್ತವೆ. ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಇದೆ ಅಂದರೆ ಎದ್ದು ನಿಂತ್ಕೊಂಡು ಹುಲ್ಲು ಮೇಯ್ತಾ ಇರುತ್ತೆ, ಆ ರೀತಿ ಇನ್ನೂ ಮಲಗೇ ಇತ್ತು ಹಸಗಳು. ಸೊ ನಾನು ಟಬ್ ಎತ್ಕೊಂಡೋಗಿಟ್ರೆ ಎಲ್ಲ ಆಟೋಮೆಟಿಕ್ ಎಲ್ಲ ಎದ್ದು ನಿಂತ್ಕೊಂಡ್ಬಿಡ್ತವೆ. ಸೊ ಈಗ ಅದೇ ಥರನೇ ಮಾಡೋದು. ನಾನು ಎಬ್ಬಿಸೋಕೆ ಹೋಗೋಲ್ಲ, ನಂಗೆ ಎಬ್ಬರಿಸ್ಲೂಬಾರ್ದಂತೆ ಹಸಗಳು ಮಲಗಿರೋ ಹತ್ರನ. ಅವಷ್ಟು ಅವೇ ಎದ್ದೊಳ್ಬೇಕು, ಗಾಬರಿಯಲ್ಲಿ ಕಾಲು ಸ್ಕಿಡ್ ಆಗೋದು. ಸೊ ಈ ರೀತಿ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಟಬ್ ಇಟ್ಟಿದ ತಕ್ಷಣ ನೀರು ಕುಡ್ಕೊಳುತ್ತೆ. ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೀಶೋಲ್ಲಿ ಸ್ಯಾರೀಸ್ನ ತರಿಸಿದ್ದೆ ಅಂತಂದಲ್ವ, ಸೊ ಅದನ್ನು ಶೇರ್ ಮಾಡೋಣ ಅಂದ್ಬಿಟ್ಟು. ಅಲ್ಲಿ ಸ್ವಲ್ಪ ಕತ್ಲು ಥರ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರದಿಂದ. ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ನಾನು ತರಿಸಿರೋದು ಗೋಲ್ಡ್ ಸ್ಯಾರಿದು. ಸೊ 330 ಇತ್ತು. ಆನ್ಲೈನ್ ಪೇಮೆಂಟ್ ಮಾಡಿದ್ದಕ್ಕೆ ಅರೌಂಡ್ 290 ಏನೋ ಈ ಸ್ಯಾರಿ. ಮತ್ತು ಇದು ಗೌನ್ ಎಲ್ಲ ಹೊಲ್ಸ್ಕೊಂಡು ಚೆನ್ನಾಗಿರುತ್ತೆ, ಮತ್ತು ಅಂಬ್ರೆಲಾ ಟಾಪ್ ಹೊಲ್ಸ್ಕೊಂಡು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಈ ಥರ ಬ್ಲೌಸ್ ಬಂದಿದೆ. ಇದನ್ನು ಬೋಟ್ ನೆಕ್ ಇಟ್ಕೊಂಡು ಟ್ರಾನ್ಸ್ಪರೆಂಟ್ ಸ್ಲೀವ್ ಹೊಲ್ಸ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ಯಾರಿನೂ ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸಪೋಸ್ ಏನೋ ನಿಮಗೆ ಕೊಡಬೇಕು ಅಂದರೆ ಹೇಳಿ, ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಇದೊಂದು ಸ್ಯಾರಿ ತರಿಸ್ಕೊಂಡೆ, ತುಂಬ ಸಾಫ್ಟಾಗಿದೆ ಸ್ಯಾರಿ, ತುಂಬ ಚೆನ್ನಾಗಿದೆ. ಇದೊಂದು ಸ್ಯಾರಿ ತರಿಸ್ಕೊಂಡೆ. ಮತ್ತು ಇದೊಂದು ಬ್ಲೌಸು ಬೋಟ್ ನೆಕ್ದು ಇದು, ಮತ್ತು ಇದು ಟ್ರಾನ್ಸ್ಪರೆಂಟ್ ಸ್ಲೀವ್ ಇದೆ. ಮತ್ತು ಇದೊಂದು ಬ್ಲೌಸು, ಮತ್ತು ಬ್ಯಾಕ್ ಸೈಡು ಜಿಪ್ ಇದೆ. ಸೊ ನಾನು ಹಳೆ ಸೀರೆಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ತರಿಸಿರೋದು ಇದೊಂದು ಬ್ಲೌಸು. ಇದು ಅರೌಂಡ್ 280 ಏನೋ ಪ್ಯಾಡ್ ಬಂದಿದೆ, ಅದಕ್ಕೆ ಚೆನ್ನಾಗಿದೆ. ಮತ್ತು ಇದೊಂದು ಗ್ರೀನ್ ಕಲರ್ ಸ್ಯಾರಿ, ಇದಷ್ಟೇ 280 ರುಪೀಸು. ಇದಕ್ಕೆ ವೈಟ್ ಕಲರು ಬ್ಲೌಸ್ ಬಂದಿದೆ, ಮತ್ತು ಲೇಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಇದೆರಡು ಸ್ಯಾರೀಸು, ಅದೊಂದು ಬ್ಲೌಸ್ ತರಿಸಿರೋದು. ನನಗಿಷ್ಟ ಆಯಿತು ಆ್ಯಕ್ಚುಲಿ. ನಾವು ಕೊಡೋ ಪ್ರೈಸ್ಗೆ ಇದು ವರ್ತು ಅಂತ ಅನಿಸ್ತು, ಹಾಗೆ ಶೇರ್ ಮಾಡಿದೆ. ಯಾರನ್ನ ತೊಗೊಬೇಕು ಅಂದ್ಕೊಂಡಿದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಇದನ್ನು ಕೋಡು ನಾನು ಮೆನ್ಷನ್ ಮಾಡ್ತೀನಿ. ಸೊ ಇಷ್ಟು ತರಿಸಿದೆ. ಸೊ ನನ್ನ ಶಾಪಿಂಗ್, ಮೀಶೋ ಶಾಪಿಂಗು. ನನಗೆ ಬ್ಲಾಗ್
ಸೊ ಅಡುಗೆ ಬಂದ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಅತ್ತೆ ಕಿತ್ಕೊಂಬಂದು ಕೊಟ್ಟಿರೋದ್ರೆ ಫುಲ್ಲು ಇಲ್ಲಿ ಈಗ ಮಳೆ ಬಿದ್ದಿತ್ತಲ್ವಾ, ಸುತ್ತಮುತ್ತ ಎಲ್ಲ ಸೊಪ್ಪು ಸಿಗುತ್ತೆ. ಫುಲ್ ಎಲ್ಲ ಬೆರಕೆ ಸೊಪ್ಪು ಒಂಥರ ಎಲ್ಲ ಮಿಕ್ಸ್ ಸೊಪ್ಪು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಈಗ ಜಾರಿಗೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಖಾರದ ಪುಡಿ ಹಾಕ್ಕೊಂಡು ಇಷ್ಟು ರುಬ್ಕೊತಾ ಇದ್ದೀನಿ. ಏನು ಹುರ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೊ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಅಂದರೆ ಏನಂದರೆ ಈ ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಕ್ಲೈಮೇಟ್ ನೀವು ನೋಡ್ಬೋದು, ಫುಲ್ಲು ಮೋಡ ಮುಚ್ಕೊಂಡಿದೆ. ಇನ್ನೇನು ಮಳೆ ಶುರು ಆಗುತ್ತೆ ಅಂತಂದ್ಬಿಟ್ಟು ಬೇಗನೆ ಅಡುಗೆ ಮಾಡಿದೆ. ನಾನು ಇವತ್ತು 6:30ಗೆಲ್ಲ ಅಡುಗೆ ಮಾಡಿಬಿಟ್ಟೆ. ಕೆಲವೊಂದು ಸರ್ತಿ ಮಧ್ಯಾಹ್ನ ಹೊತ್ತು ಮಾಡ್ತೀನಿ, ಕೆಲವೊಂದು ಸರ್ತಿ ಈವ್ನಿಂಗ್ ಮಾಡ್ತೀನಿ. ಅಂದರೆ ನೋಡ್ತೀನಿ ಹೇಗೆ ಟೈಮೆಲ್ಲ ಹೇಗೆಲ್ಲ ಸೆಟ್ ಆಗುತ್ತೆ ಅಂದ್ಬಿಟ್ಟು, ನನ್ನ ಕೆಲಸ ಹೇಗಿರುತ್ತೋ ಹಾಗೆ ಅಂತ ಅಂದ್ಬಿಟ್ಟು. ಸೊ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು. ಸೊ ಇಷ್ಟು ಸಾಂಬಾರು ಮತ್ತು ಒಂದು ಕಡೆ ರೈಸ್ಗೆ ಇಟ್ಬಿಡೋಣ ಅಂದ್ಬಿಟ್ಟು ಪಲ್ಯ ಒಗ್ಗರಣೆ ಹಾಕ್ಬೇಕಷ್ಟೇ. ಸಾಂಬಾರು ರೆಡಿ ಆಯಿತು. ಈಗ ಪಲ್ಯನ ಒಗ್ಗರಣೆಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಪಲ್ಯಗಳೆಲ್ಲ ಜಾಸ್ತಿ ತಿನ್ನಬೇಕು. ನಾನು ಈ ನಡುವೆ ಸ್ವಲ್ಪ ರೇರು, ಅಂದರೆ ಮೊದಲೇ ಜಾಸ್ತಿ ಮಾಡ್ತಾಯಿದ್ದೆ ಈ ಥರ ಬಸ್ಸಾರು ಉಪ್ಸಾರು ಎಲ್ಲ. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಎಲ್ಲ ಮಾಡೋದು. ಏನಂದರೆ ಕೆಲವೊಂದು ಸತಿ ನಮ್ಗೆ ಏನಾಗುತ್ತೆ ಅಂದರೆ ಏನು ಆ ಟೈಮ್ಗೆ ತಿನ್ನಬೇಕು ಅಂತ ಅನಿಸುತ್ತೋ ಅದನ್ನು ತಿನ್ನಬೇಕು. ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಇತ್ತೀಚೆಗೆ ಒನ್ ಟೈಮ್ ಅಲ್ವಾ, ಏನೋ ಒಂದು ಗೊಜ್ಜು ಅನ್ನನೋ ಇಲ್ಲ ಪಲಾವು ಟೊಮೊಟೊ ಬಾತು ನೈಟು ಈ ರೀತಿ ಮಾಡ್ತಾ ಇರೋದ್ರಿಂದ ಸೊ ಸಾಂಬಾರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಅಂದ್ಕೊತೀನಿ ಇಲ್ಲ ಸಾಂಬಾರೇ ಮಾಡಿಡಬೇಕು ಅಂತ. ಮಳೆ ಬರೋ ರೀಸನ್ಗೆ ಏನು ನಾನು ಅಯ್ಯೋ ಒನ್ ಟೈಮ್ ಸಾಂಬಾರು ಮಾಡಬೇಕಾ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿಬಿಡ್ತೀನಿ. ಸೊ ಈಗ ಪಲ್ಯ ಎಲ್ಲ ಒಗ್ಗರಣೆ ಹಾಕಿದ್ದಾಯಿತು. ಈಗ ನೆಕ್ಸ್ಟು ರೈಸ್ಗೂ ಒಂದು ಕಡೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು, ಮತ್ತು ಇವತ್ತು ಮೊಟ್ಟೆ ಬೋಂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮೊಟ್ಟೆ ಬೋಂಡ ಎಲ್ಲ ಮಾಡಿದಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು, ಯಾಕಂದರೆ ಅದು ಚಿಟ್ಲುತ್ತೆ ಎಣ್ಣೆ ಎಲ್ಲ. ಸೊ 2-3 ಟೈಮ್ಸು ನಾನು ಅದೇ ಥರ ಕೈಯೆಲ್ಲ ಗಾಯ ಮಾಡ್ಕೊಂಡಿದ್ದೆ. ಏನು ಮಾಡಬೇಕು ಅಂದರೆ ಆ ಥರ ಎಲ್ಲ ಏನೂ ಆಗಬಾರ್ದು ಅಂತಂದಾಗ ಬಾಣಲೆಯಲ್ಲಿ ಎಣ್ಣೆ ಇಟ್ಬಿಟ್ಟು ಫುಲ್ಲು ಒಂದು ಸಣ್ಣ ಫ್ಲೇಮಲ್ಲಿ ಇಟ್ಬಿಟ್ಟು, ಸಣ್ಣ ಉರಿಯಲ್ಲಿ ಫ್ಲೇಮ್ ಇಟ್ಬಿಟ್ಟು ಎಣ್ಣೆನ ಕಾಯಿಗೆ ಬಿಟ್ಬಿಡಬೇಕು. ಸೊ ಮೀಡಿಯಮ್ ಫ್ಲೇಮು ಇಡಬಾರ್ದು. ಮೀಡಿಯಮ್ ಫ್ಲೇಮ್ ಇಟ್ಟಾಗೂ ಏನಂತ ಮಕ್ಕಕ್ಕೆಲ್ಲ ಹೇಗಿರುತ್ತೆ ಎಣ್ಣೆ. ಸೊ ಸಣ್ಣ ಉರಿಯಲ್ಲೇ ಮೊಟ್ಟೆ ಬೋಂಡನ ಮಾಡಬೇಕಾಗತ್ತೆ. ಆವಾಗ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಈಗ ಫೈನಲಿ ರೆಡಿ ಆಯಿತು. ನೈಟ್ ಡಿನ್ನರ್ಗೆ ಅಡುಗೆ ಅಂತ ಹೇಳ್ಬೋದು. ರೈಸು ಮತ್ತು ಒಂದು ಕಡೆ ಮುದ್ದೆ ಎಲ್ಲ ರೆಡಿ ಮಾಡಿದೆ. ಮತ್ತು ಒಂದು ಕಡೆ ಸಾಂಬಾರು ಪಲ್ಯ. ಆ್ಯಕ್ಚುಲಿ ಪಲ್ಯ ಏನಂದರೆ ಸೊಪ್ಪು ಅತ್ತೆ ಒಂದು ಸ್ವಲ್ಪನೇ ಕಿತ್ಕೊಂಬಂದು ಕೊಟ್ಟಿರಲ್ವ, ಒಂದು ಚೂರಾಗಿತ್ತು. ಒನ್ ಟೈಮ್ ಅಲ್ವ ಸಾಕು ಅಂದ್ಬಿಟ್ಟು. ಸೊ ಈ ಕಡೆ ಮೊಟ್ಟೆ ಬೋಂಡನೂ ಸಹ ಮಾಡ್ತಾಯಿದ್ದೀನಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಕೆಲವೊಂದು ಬ್ಲೌಸ್ಗಳಿಗೆ ಉಕ್ಸ್ ಹಾಕಬೇಕಾಗಿತ್ತು. ಸೊ ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ನಿದ್ದೆ ಮಾಡೋಣ ಅಂದ್ಬಿಟ್ಟು ಇದನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಬ್ಲಾಗು. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮುಂದಿನ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.